ಜೈಲಿನಿಂದಲೇ ಅಭಿಮಾನಿಗಳಿಗೆ ಸಂದೇಶ ಕಳಿಸಿದ ಡಿ ಬಾಸ್ ದರ್ಶನ್. ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಮೂಲಕ ಡಿ ಸೆಲೆಬ್ರಿಟಿಗಳಿಗೆ ದಾಸನ ಡೈವಿಲ್ ಕುರಿತಾದ ಬಿಗ್ ಅಪ್ಡೇಟ್. ಡಿ ಬಾಸ್ ದರ್ಶನ್ ಕಳುಹಿಸಿದ ಸಂದೇಶ ಏನು, ಅದಕ್ಕೆ ಡಿ ಫ್ಯಾನ್ಸ್ಗಳ ಪ್ರತಿಕ್ರಿಯೆ ಏನು, ಎಲ್ಲವನ್ನ ನೋಡೋಣ ಬನ್ನಿ. ಸ್ನೇಹಿತರೆ, ಡಿ ಬಾಸ್ ದರ್ಶನ್ ಜೈಲಿನಿಂದಲೇ ತಮ್ಮ ಅಭಿಮಾನಿಗಳಿಗೆ ಸಂದೇಶವನ್ನು ಕಳಿಸಿದ್ದಾರೆ. ಅದು ಡೈವಿಲ್ ಚಿತ್ರಕ್ಕೆ ಸಂಬಂಧಪಟ್ಟಂತಹ ಬಿಗ್ ಅಪ್ಡೇಟ್. ಡಿ ಬಾಸ್ ರವರ ಸಂದೇಶವನ್ನ ಅವರ ಪತಿಯಾದಂತಹ ವಿಜಯಲಕ್ಷ್ಮಿ ದರ್ಶನ್ ರವರು ಸೋಷಿಯಲ್ ಮೀಡಿಯಾ ಆಗಿರ್ತಕ್ಕಂಥ ಇನ್ಸ್ಟಾಗ್ರಾಮ್ ನಲ್ಲಿ ಹಂಚಿಕೊಂಡಿದ್ದಾರೆ. ವಿಜಯಲಕ್ಷ್ಮಿ ಅವರ ಹಿಂದೆನೆ ಡಿ ಬಾಸ್ ದರ್ಶನ್ ರ ಸಹೋದರ ದಿನಕರ್, ಸ್ನೇಹಿತ ಧನ್ವೀರ್ ಮತ್ತು ದ ಡೆವಿಲ್ ಚಿತ್ರದ ಪ್ರೊಡಕ್ಷನ್ ಹೌಸ್ ಆಗಿರ್ತಕ್ಕಂಥ ಜೈ ಮಾತಾ ಕಂಬೈನ್ಸ್ ಅದೇ ಪೋಸ್ಟ್ ನ ಹಂಚಿಕೊಂಡು ದ ಡೆವಿಲ್ ಚಿತ್ರದ ಬಿಗ್ ಅಪ್ಡೇಟ್ ಅನ್ನ ನೀಡಿದ್ದಾರೆ. ಹಾಗಾದ್ರೆ ಡಿ ಬಾಸ್ ದರ್ಶನ್ ಕಳಿಸಿದ ಸಂದೇಶ ಏನು ನೋಡಿ ಇಲ್ಲಿ. ಎಲ್ಲರಿಗೂ ನಮಸ್ಕಾರ. ನಾನು ವಿಜಯಲಕ್ಷ್ಮಿ ದರ್ಶನ್. ನಿಮ್ಮ ಪ್ರೀತಿಯ ದರ್ಶನ್ ರವರು ನಿಮಗೆ ಕಳಿಸಿರುವ ಸಂದೇಶ ಅಂತ ವಿಜಯಲಕ್ಷ್ಮಿ ದರ್ಶನ್ ರವರು ಇನ್ಸ್ಟಾದಲ್ಲಿ ಈ ಪೋಸ್ಟ್ ಅನ್ನ ಹಾಕೊಂಡಿದ್ದಾರೆ. ಅದರಲ್ಲಿ ಹೀಗಿದೆ: ಕನ್ನಡ ಕಲಾಭಿಮಾನಿಗೆ ಹಾಗೂ ನನ್ನ ಸೆಲೆಬ್ರಿಟಿಗಳಿಗೆ ಈ ನಿಮ್ಮ ಪ್ರೀತಿಯ ದಾಸನ ಶಿರಸಾಷ್ಟಾಂಗ ನಮಸ್ಕಾರಗಳು. ನನ್ನ ಸುಖದಲ್ಲಿ ಭಾಗಿಯಾಗಿ ಕಷ್ಟದಲ್ಲಿ ಬೆನ್ನೆಲುಬಾಗಿ ನಿಂತ ನಿಮ್ಮ ಪ್ರೀತಿ ಅಭಿಮಾನಕ್ಕೆ ನಾನು ಜೀವನ ಪರ್ಯಂತ ಆಭಾರಿ. ನಾನು ಎಲ್ಲೇ ಇದ್ದರೂ ಹೇಗೆ ಇದ್ರೂ ನಿಮ್ಮಗಳ ಶ್ರೇಯೋಭಿಲಾಷೆಯನ್ನೇ ಬಯಸುತ್ತೇನೆ. ಪ್ರಸಕ್ತ ವಿದ್ಯಮಾನ ಏನೇ ಇದ್ರೂ ನನ್ನ ನಂಬಿ ಕನಸು ಕಂಡಿರುವ ನಿರ್ದೇಶಕರ ಹಾಗೂ ನನ್ನ ಮೇಲೆ ಕೋಟ್ಯಾಂತರ ಹಣ ಹೂಡಿರುವ ನಿರ್ಮಾಪಕರ ಬೆಂಬಲವಾಗಿ ನಿಲ್ಲಬೇಕಾದ್ದು ನನ್ನ ಆದ್ಯ ಕರ್ತವ್ಯ. ಹಾಗಾಗಿ ನನ್ನ ದಿ ಡೆವಿಲ್ ಚಿತ್ರದ ಎಲ್ಲ ಕೆಲಸ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ಸಾಗಲಿ ಎಂಬುದು ನನ್ನ ಆಶಯ. ಹಾಗಾಗಿ ಅದಕ್ಕೆ ನನ್ನ ಸಂಪೂರ್ಣ ಸಹಕಾರವಿದೆ ಎಂದು ಈ ಮೂಲಕ ತಿಳಿಸುತ್ತಿದ್ದೇನೆ. ಹಾಗೂ ಇದಕ್ಕೆ ನನ್ನ ಸೆಲೆಬ್ರಿಟಿಗಳ ಸಹಮತವಿದೆ ಎಂದು ದೃಢವಾಗಿ ನಂಬಿದ್ದೇನೆ. ಸಿನಿಮಾ ಒಂದು ಮನರಂಜನೆಯ ಮಾಧ್ಯಮ. ಅದನ್ನ ಕೇವಲ ಮನರಂಜನೆಯ ದೃಷ್ಟಿಯಿಂದ ಮಾತ್ರ ನೋಡಬೇಕು. ನಿಮ್ಮ ಪ್ರೀತಿಯ ದಾಸ ಅಂತೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಅಂದ್ರೆ ಡೆವಿಲ್ ಚಿತ್ರದ ಪ್ರತಿಯೊಂದು ಕಾರ್ಯನೂ ಇನ್ನು ಸರಾಗವಾಗಿ ನಡೆಯುತ್ತೆ. ಅಂದ್ರೆ ಆಗಸ್ಟ್ 15ಕ್ಕೆ ದ ಡೆವಿಲ್ ಚಿತ್ರದ ಫಸ್ಟ್ ಸಿಂಗಲ್ ಇದ್ರೆ ನೆಮ್ಮದಿಯಾಗಿರಬೇಕು, ಬಿಡುಗಡೆ ಆಗ್ಬೇಕಾಗಿತ್ತು. ಆದ್ರೆ ದರ್ಶನ್ ರವರು ಪುನಃ ಸೆರೆಮನೆ ಸೇರಿದ ಕಾರಣಕ್ಕೆ ಅದನ್ನ ಮುಂದೂಡಲಾಗಿತ್ತು. ಬಟ್ ಈಗ ದಾಸ ದರ್ಶನ್ ರವರೇ ಹೇಳಿರುವ ಕಾರಣ ಆ ಹಾಡು ಸಹ ಸದ್ಯದಲ್ಲೇ ರಿಲೀಸ್ ಆಗ್ತಾ ಇದೆ ಮತ್ತು ದ ಡೆವಿಲ್ ಚಿತ್ರದ ರಿಲೀಸ್ ಡೇಟ್ ನ ಪ್ರೊಡಕ್ಷನ್ ಹೌಸ್ನವರು ಆದಷ್ಟು ಬೇಗ ಹಂಚಿಕೊಳ್ತಾ ಇದ್ದಾರೆ. ವಿಜಯಲಕ್ಷ್ಮಿ ದರ್ಶನ್ ರವರು ಈ ಪೋಸ್ಟ್ ಅನ್ನ ಹಂಚಿಕೊಂಡ ನಂತರ ಈ ವಿಷಯ ಈಗ ನ್ಯಾಷನಲ್ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ದ ಡೆವಿಲ್ ರಿಲೀಸ್ ಬಗ್ಗೆ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿವಾಹಿನಿಗಳು ದ ಡೆವಿಲ್ ಚಿತ್ರದ ಬಗ್ಗೆ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದ್ದಾವೆ. ಇನ್ನು ತನ್ನ ನೋವಲ್ಲೂ ಸಹ ಇನ್ನೊಬ್ಬರ ಒಳಿತಿನ ಬಗ್ಗೆ ಯೋಚನೆ ಮಾಡ್ತಿರ್ತಕ್ಕಂಥ ದರ್ಶನ್ ಬಗ್ಗೆ ಅವರ ಅಭಿಮಾನಿಗಳು ಹೆಮ್ಮೆ ಪಡ್ತಾ ಇದ್ದಾರೆ. ಡೆವಿಲ್ ಸದ್ಯದಲ್ಲೇ ಬಿಡುಗಡೆ ಆಗಲಿದೆ. ಅದರ ಅದ್ಭುತ ಯಶಸ್ಸಿಗೆ ಈ ಬಾರಿ ಹಿಂದೆಂದು ಕಂಡಿರದ ಹಾಗೆ ಡಿ ಬಾಸ್ ದರ್ಶನ್ ಅಭಿಮಾನಿಗಳು ಟೊಂಕ ಕಟ್ಟಿ ಆ ಚಿತ್ರದ ಗೆಲುವಿಗೆ ಹೋರಾಡ್ತಾ ಇದ್ದಾರೆ. ಇದು ಕೇವಲ ಸಿನಿಮಾ ಅಲ್ಲ, ಡಿ ಬಾಸ್ ದರ್ಶನ್ ಅಭಿಮಾನಿಗಳ ಒಂದು ಎಮೋಷನ್. ಮತ್ತೊಂದು ಸಾರಥಿ 2.0 ಲೋಡಿಂಗ್ ಆಗ್ತಾ ಇದೆ.